ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಸ್ಪೆಷಲ್ ಏನಂದ್ರೆ ರಿಪೇರ್ ಪೇಷಂಟ್ ರಿಪೇರ್ ಮಾಡಿ ರಿಸಲ್ಟ್ಸ್ ಮಾಡಿ ಮತ್ತೆ ನಾನು ವಿಡಿಯೋ ಶೂಟ್ ಮಾಡಿ ನಾನು ರಿಸಲ್ಟ್ ತೋರಿಸ್ತಾ ಇದ್ದೀನಿ. Hello all. I had undergone the head transplant in the year 2016, April 14. Unfortunately, that transplant was a failure. ಅಂದ್ರೆ ಇವರು ಬಡ್ಜೆಟ್ ಅಂತ ಹೋಗಿ ಎಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಿದ್ದಾರೆ. ಬೇಸಿಕಲಿ ಟ್ರಾನ್ಸ್ಪ್ಲಾಂಟೇಷನ್ ಡಾಕ್ಟರ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪರ್ಟ್ ನೋಡ್ಕೊಂಡು ಹೋಗಿದ್ರೆ ಬೆಟರ್. ಬಟ್ ಅನ್ಫಾರ್ಚುನೇಟ್ಲಿ ಇವರು ಬಡ್ಜೆಟ್ ಕಡಿಮೆ ಬರುತ್ತೆ ಅಂತ ಹೋಗಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ. ಇವರಿಗೆ ಬೇಸಿಕಲಿ ಏನಾಗಿದೆ ಅಂದ್ರೆ ಕಂಪ್ಲೀಟ್ ಪ್ಲಾನ್ ಆಗಲಿ, ಏರ್ಲೈನ್ ಡಿಸೈನ್ ಆಗಲಿ, ಪ್ಲಾನ್ ಎಕ್ಸಿಕ್ಯೂಷನ್, ಸರ್ಜರಿ ಎಲ್ಲ ಟೋಟಲ್ ರಾಂಗ್. ಅಂದ್ರೆ ABCD ಗೊತ್ತಿಲ್ಲ ಮಾಡಿದವರಿಗೆ, ಅಂದ್ರೆ ಎಸ್ಥೆಟಿಕ್ ಸೆನ್ಸ್ ಪಕ್ಕಕ್ಕೆ ಹಾಕಿ ಅವ್ರಿಗೆ ಟ್ರಾನ್ಸ್ಪ್ಲಾಂಟ್ ಬೇಸಿಕ್ ಇನ್ಫಾರ್ಮೇಶನ್ ಇಲ್ಲ ಅನಿಸ್ತದೆ. ಯಾಕಂದ್ರೆ 4000 ಗ್ರಾಫ್ಟ್ಸ್ ಅಂತ ಹೇಳ್ಬಿಟ್ಟು 400 ಗ್ರಾಫ್ಟ್ಸ್ ಮಾತ್ರ ಬಂದಿದೆ ಅಲ್ಲಿ. ಅದರಿಂದ ಸೊ ವೆನ್ ಯು ಚೂಸ್ ಗುಡ್ ಕ್ಲಿನಿಕ್ಸ್, ಡಾಕ್ಟರ್ ಎಕ್ಸ್ಪರ್ಟೈಸ್ ನೋಡಿ, ಎಕ್ಸ್ಪೀರಿಯನ್ಸ್ ನೋಡಿ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾರೆ ಇಲ್ವಾ, ರಿಪೇರ್ ಕೇಸ್ ಮಾಡೋಕೆ ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ಲ, ಇದೆಲ್ಲ ನೋಡಿಕೊಂಡು ಚೂಸ್ ಮಾಡ್ಕೊಂಡ್ರೆ ರಿಸಲ್ಟ್ ಸಖತ್ ಬರ್ತವೆ. ಸೊ ಅದಕ್ಕಾಗಿ ಈ ಪೇಷಂಟ್ ಎಲ್ಲ ಮಾಡ್ಕೊಂಡು ಬಂದಿದ್ರು. ಆಲ್ಮೋಸ್ಟ್ 4000 ಗ್ರಾಫ್ಟ್ಸ್ ಅಂತ ಹೇಳ್ಬಿಟ್ಟು 400 ಹ್ಯಾಡ್ಸ್ ಬಂದಿಲ್ಲ. ಅವ್ರಿಗೆ ನಾವು ರಿಪೇರ್ ಮಾಡೋ ಟೈಮ್ನಲ್ಲಿ ಅಬ್ಸರ್ವ್ ಮಾಡಿದ್ವಿ, ಏನು ಚೆನ್ನಾಗಿ ಮಾಡಿಲ್ಲ ಅಂತ ಅರ್ಥ ಆಯ್ತು. ಲಕ್ಕಿಲಿ ಇವರಿಗೆ ಡೋನರ್ ಇದೆ, ಅದರಿಂದ ರಿಪೇರ್ ಮಾಡಕ್ ಸಾಧ್ಯವಾಗಿದೆ. ನಮ್ಗೆ ಇದು ರಿಪೇರ್ ಮಾಡಕ್ಕೆ ಅವತ್ತು ಒಂದು ದಿನ ಪ್ರೊಸೀಜರ್ ಆದ್ಮೇಲೆ ಫಾಲೋ ಅಪ್ಸ್ ಎಲ್ಲ ಮಾಡಿ ಆಲ್ಮೋಸ್ಟ್ ಈ ವಿಡಿಯೋ ಮಾಡಕ್ ನನಗೆ 11 ಮಂತ್ಸ್ ಆಗಿದೆ. ಬಟ್ ನಿಮ್ಗೆ ತೋರ್ಸಕ್ ಹಾರ್ಡ್ಲಿ ಒಂದು 3 to 5 minutes ಆಗ್ಬೋದು. ಇಟ್ ಇಸ್ ವರ್ತ್ ವಾಚಿಂಗ್. ಏನಕ್ಕಂದ್ರೆ ಒಳ್ಳೆ ಸರ್ಜನ್ ಏನಕ್ಕೆ ಚೂಸ್ ಮಾಡ್ಕೋಬೇಕಂತ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋ ಅಂತ, ಅದಕ್ಕಾಗಿ ನಾನು ಈ ವಿಡಿಯೋ ಮಾಡಿದ್ದೀನಿ. ಇವರಿಗೆ ಸಕ್ಸಸ್ಫುಲ್ ಸರ್ಜರಿ ನಾವು ರಿಪೇರ್ ಮಾಡಿದೀವಿ. ಅವಾಗ ವಿತಿನ್ 5 months 5.5 to 6 months ಒಳಗೆ ನೋಡ್ರಿ ಫುಲ್ ಚೇಂಜ್ ಆಗಿದೆ ಅವ್ನಿಗೆ. ಅಂದ್ರೆ ಒಳ್ಳೆ ಸರ್ಜನ್ ಹ್ಯಾಂಡ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರ್ತದೆ ರಿಸಲ್ಟ್ಸ್. ಆಫ್ಟರ್ 10 months ಎಕ್ಸಲೆಂಟ್ ರಿಸಲ್ಟ್ಸ್ ಬಂದಿದೆ. ಫುಲ್ ಡೆನ್ಸಿಟಿ, ನ್ಯಾಚುರಲ್ ಹೇರ್ ಲೈನ್, ಮತ್ತೆ ಬ್ಲೆಂಡಿಂಗ್ ಟು ಮಿಡ್ ಸ್ಕ್ಯಾಲ್ಪ್, ಕ್ರೌನ್ ಏರಿಯಾದಲ್ಲಿ ಎಲ್ಲ ಒಟ್ಟಿಗೆ ನೀಟಾಗಿ ಆಗಿದೆ. ಅದು ಡಿಫರೆನ್ಸ್ ಬಿಟ್ವೀನ್ ಬೆಸ್ಟ್ ಕ್ಲಿನಿಕ್ಸ್ ಕ್ವಾಕ್ಸ್ಗೆ. ಯಾಕಂದ್ರೆ ಈಗ ಎಷ್ಟೋ ಕ್ಲಿನಿಕ್ಸ್ ಇದಾವೆ ಬ್ಯಾಂಗ್ಳೂರಲ್ಲಿ ಆಗಲಿ, ಇಂಡಿಯಾದಲ್ಲಿ ಥೌಸಂಡ್ಸ್ ಆಫ್ ಕ್ಲಿನಿಕ್ಸ್ ಇದಾವೆ. ಬರೀ ಓನ್ಲಿ 10-20 ಕ್ಲಿನಿಕ್ಸ್ ಮಾತ್ರ ರಿಸಲ್ಟ್ ಚೆನ್ನಾಗಿ ಕೊಡ್ತಾರೆ ಥ್ರೂಔಟ್ ಇಂಡಿಯಾದಲ್ಲಿ. ಅದು ಸ್ವಲ್ಪ ನೋಡ್ಕೋಬೇಕು. ಒಂದು ವಿಡಿಯೋ ನೋಡಿ, ಒಂದು ಫೋಟೋ ನೋಡಿ, ಪ್ಯಾಕೇಜ್ ನೋಡಿ, ಬಡ್ಜೆಟ್ ಪ್ಯಾಕೇಜ್ ನೋಡಿ ಬಹಳ ಜನ ಹೋಗ್ತಾ ಇದ್ದಾರೆ. ಈಗ ಟ್ರಾನ್ಸ್ಪ್ಲಾಂಟೇಷನ್ ಯಾವಾಗಲೂ ನಾವು ಬಡ್ಜೆಟ್ ಪ್ಯಾಕೇಜ್ ನೋಡಿ ಡಿಸೈಡ್ ಮಾಡಬಾರ್ದು. ಯಾಕಂದ್ರೆ ಬಡ್ಜೆಟ್ ಲ್ಯೂಕ್ರೇಟಿವ್ ಪ್ಯಾಕೇಜ್ ಆಫರ್ ಮಾಡ್ತಾರೆ ನಿಮಗೆ. ಸೊ ಆ ಥರ ಅಲ್ಲ, ನಿಮ್ ಸರ್ಜನ್ ಚೂಸ್ ಮಾಡ್ಕೊಳ್ಳಿ ಫಸ್ಟ್, ಮತ್ತೆ ಪ್ಯಾಕೇಜ್ ಡಿಸೈಡ್ ಮಾಡ್ಕೋಬಹುದು. ಬೆಸ್ಟ್ ಸರ್ಜನ್ಸ್ 4-5 ಜನ ನೋಡ್ಕೊಂಡು ಚೂಸ್ ಮಾಡ್ಕೋಬಹುದು. ಸುಮ್ಮನೆ ಪ್ಯಾಕೇಜ್ ತರ ಹೋದ್ರೆ ಒಬ್ರು ಒಂದು ಪ್ರೈಸ್ ಹೇಳ್ತಾರೆ, ಇನ್ನೊಬ್ರು ಇನ್ನೂ ಕಡಿಮೆ. ಅದು ಎಂಡ್ ಇಲ್ಲ, ಅದು ಎಂಡ್ ಇಲ್ಲ. ನಿಮ್ಗೆ ಎಷ್ಟು ಪ್ಯಾಕೇಜ್ ಬೇಕಾ ಸಿಗ್ತದೆ. ಸೊ ಅದಕ್ಕೆ ಎಂಡೇ ಇಲ್ಲ. ಇನ್ನೊಬ್ರು ಕಡಿಮೆ ಮಾಡಿದ್ರೆ ಅವ್ರಿಗೂ ಇನ್ನೊಬ್ರು ಕಡಿಮೆ ಮಾಡ್ತಾರೆ. ಆ ತರ ಹೋಗಿ ನಿಮ್ಗೆ ಕ್ವಾಲಿಟಿ ಹೋಗುತ್ತೆ. ಇಲ್ಲಿ ಕ್ವಾಲಿಟಿ ಎಲ್ಲ ರಿಸಲ್ಟ್ಸ್ ಪಕ್ಕಕ್ಕೆ ಹಾಕಿ, ಬಟ್ ಸೇಫ್ಟಿನೂ ಹೋಗುತ್ತೆ. ನಿಮ್ದು ಇನ್ಫೆಕ್ಷನ್ ಆಗ್ಬೋದು, ಬಹಳ ಕಾಂಪ್ಲಿಕೇಶನ್ಸ್ ಆಗಿದೆ, ನ್ಯೂಸ್ ಪೇಪರ್ನಲ್ಲಿ ಬಂತು, ನೋಡಿದ್ದಾರೆ ಎಲ್ಲರೂ. ಅದರಿಂದ ಒಳ್ಳೆ ಕ್ಲಿನಿಕ್ ಚೂಸ್ ಮಾಡ್ಕೊಂಡು ಆದ್ಮೇಲೆ ಪ್ಯಾಕೇಜ್ ಬಗ್ಗೆ ಡಿಸ್ಕಸ್ ಮಾಡ್ಬೋದು. ಇನ್ನೊಂದು ಅಂದ್ರೆ 4000 ಅಂತ ಹೇಳ್ಬಿಟ್ಟು 400 ಗ್ರಾಫ್ಟ್ಸ್ ಹಾಕೋರು ಬಹಳ ಜನ ನೋಡಿದೀನಿ. ನಾನು ರಿವೀಲ್ ಮಾಡಲ್ಲ, ಯಾಕಂದ್ರೆ ದಿನ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಆಗ್ತಾರೆ, ಸರ್ ನಮ್ದು ಎಷ್ಟಿದೆ ಗ್ರಾಫ್ಟ್ಸ್ ನೋಡಿ ಅಂತ. ಅಲ್ಲಿ 1500 ಇರುತ್ತೆ, ಅವ್ರಿಗೆ 5000 ಹೇಳಿರ್ತಾರೆ. ಅದು ರೆಡಿಕ್ಯುಲಸ್. ಅಂದ್ರೆ 1500 ಗ್ರಾಫ್ಟ್ಸ್ ತೋರಿಸ್ಬಿಟ್ಟು 5000 ಅಂತ ಹೇಳೋದು. ನಿನ್ನೆ ಯಾರೋ ಹೇಳಿದ್ರು ಸರ್ ಎಷ್ಟಿದೆ ಅಂತ. ಅದು ನಮ್ಗೆ ಹೇಳಕ್ ಮನಸ್ಸು ಬರಲ್ಲ, ಐ ಡೋಂಟ್ ನೋ ಅಂತ ಹೇಳಿದೀವಿ. ಯಾಕಂದ್ರೆ ನಾವು ಡಿಸ್ಕಸ್ ಮಾಡಂಗಿಲ್ಲ ಬೇರೆಯವ್ರ ಬಗ್ಗೆ. ಸೊ ಅದರಿಂದ ಒಳ್ಳೆ ಕ್ಲಿನಿಕ್ ಅಂದ್ರೆ ನಾಟ್ ಓನ್ಲಿ ರಿಸಲ್ಟ್ಸ್, ಅಥೆಂಟಿಕೇಟೆಡ್, ಅವರು ಟ್ರಾನ್ಸ್ಪರೆಂಟ್ ಇರ್ತಾರೆ. ನಿಮ್ ಸರ್ಜನ್ ಜೊತೆ ನೀವು ಮಾತಾಡ್ಬೋದು, ಫಾಲೋ ಅಪ್ಸ್ ಮಾತಾಡ್ಬೋದು. ಮತ್ತೆ ನಿಮ್ಗೆ ಏನಾದ್ರು ಕಾಂಪ್ಲಿಕೇಶನ್ ಆದ್ರೆ ಡೈರೆಕ್ಟ್ ಆಗಿ ಕ್ಲಿನಿಕ್ ಬಂದು ಕುತ್ಕೊಂಡು ಸರ್ಜನ್ ಮುಂದೆ ಡಿಸ್ಕಸ್ ಮಾಡ್ಬೋದು, 1-to-1 ಇನ್ಫಾರ್ಮೇಶನ್ ತಗೋಬಹುದು. ಸೊ ಸ್ವಲ್ಪ ಪ್ಲೇಸ್ ನಲ್ಲಿ ಏನಾಗುತ್ತೆ ಅಂದ್ರೆ ಬಡ್ಜೆಟ್ ಮಾಡ್ಕೊಂಡ್ರೆ ಮಾಡೋರು ಯಾರೋ ಗೊತ್ತಿಲ್ಲ, ಮತ್ತೆ ಭೇಟಿ ಆಗೋದು ನಿಮ್ಗೆ ಅವಕಾಶ ಇರಲ್ಲ, ಆ ತರ ಆಗ್ಬಿಡ್ತದೆ. ಸೊ ಕೇರ್ ಮಾಡೋರು ಬೇಕು. ಸೊ ಅದ್ರಿಂದ ಸುಮ್ಮನೆ ಮಾಡೋದೆಲ್ಲ, ಫುಲ್ ಎಂಡ್ ವರ್ಗು ಕೇರ್ ಮಾಡಿ ನಿಮ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಇನ್ನು ರಿಸಲ್ಟ್ಸ್ ಬರೋವರೆಗೂ 10 months ಆಗ್ಲಿ ಅಷ್ಟರವರೆಗೂ ಫಾಲೋ ಅಪ್ ಮಾಡಿ ಅವರು ಇದ್ರೆ ಒಳ್ಳೇದು. ಅವಾಗ ನಿಮ್ ರಿಸಲ್ಟ್ಸ್ ಚೆನ್ನಾಗಿರ್ತದೆ, ಕಾನ್ಫಿಡೆನ್ಸ್ ಆಗಿರುತ್ತೆ, ಎನಿ ಟೈಮ್ ಮಾತಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಸೊ ಅದು ಡಿಫರೆನ್ಸು. ಈಗ ಇವ್ರಿಗೆ ರಿಸಲ್ಟ್ಸ್ ನಾವು ಅಷ್ಟು ನೀಟಾಗಿ ತಗೊಂಡ್ ಬಂದಿದ್ದೀವಿ ವಿತಿನ್ 10 months ದಲ್ಲಿ. ಅದು ಡಿಫರೆನ್ಸ್ ಒಳ್ಳೆ ಕ್ಲಿನಿಕ್ಸ್ಗೆ, ನಾರ್ಮಲ್ ಕ್ಲಿನಿಕ್ಸ್ಗೆ. ಮುಂದೆ ಹೆಂಗಿದ್ರು ಈಗ ಹೆಂಗಿದ್ದಾರೆ ಅಂತ ಒಂದು ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಬ್ಯೂಟಿಫುಲ್ ರಿಸಲ್ಟ್ಸ್ ಬಂದಿದೆ ಅವರಿಗೆ. ಸೊ ದಯವಿಟ್ಟು ಒಳ್ಳೆ ಕ್ಲಿನಿಕ್ಸ್ ಚೂಸ್ ಮಾಡ್ಕೊಂಡು ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. So keep watching our videos for more authenticated information on hair transplant. Thank you.